ಹಲೋ ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಸುಷ್ಮಿತಾ ಯೂಟ್ಯೂಬ್ ಚಾನಲ್. ಇದು ಡೇ 2. ನಾನು ಆಲ್ರೆಡಿ ಡೇ 1 ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮಲ್ಪೆ ಬೀಚು ಮತ್ತು ಉಡುಪಿ ಶ್ರೀಕೃಷ್ಣ ಟೆಂಪಲ್ಲು. ಇದು ನಾವು ಡೇ 2 ಅಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಮಾಡ್ದೋ ಎಲ್ಲೆಲ್ಲಿಗೆ ಹೋದೋ ಅನ್ನೋದನ್ನು ಈ ಲಾಂಗ್ ವಿಡಿಯೋದಲ್ಲಿ ಮಾತ್ರ ಹೇಳ್ಕೊಳ್ತಾ ಇದ್ದೀನಿ. ಫಸ್ಟು ನಾವು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದು. ನೆಕ್ಸ್ಟು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ನೆಕ್ಸ್ಟ್ ಮರವಂತೆ ಬೀಚ್ ಮತ್ತು ಮುರುಡೇಶ್ವರ, ಇದರದ್ದೆಲ್ಲ ನಾನು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ನಾವು ಉಡುಪಿ ಶ್ರೀಕೃಷ್ಣ ಟೆಂಪಲ್ನ ದರ್ಶನ ಮುಗಿಸ್ಕೊಂಡು ಮತ್ತೆ ನಾವು ರೂಮಿಗೆ ಬಂದು ಬೆಳಗ್ಗೆ ಹೊರಡೋ ಇದರಲ್ಲಿ ಅಂದರೆ ಗಾಡಿ ಕೆಟ್ಟೋಗಿತ್ತಲ್ಲ, ಹಾಗಾಗಿ 11:30 ಸಮಥಿಂಗ್ ಆಗಿತ್ತು ಅಲ್ಲಿಂದ ಹೊರಡೋಷ್ಟರೊಳಗೆ. ಹಾಗೆ ಮತ್ತೆ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಕೂಡ ಫ್ರೆಶ್ ಅಪ್ ಆಗಿ ಹಾಗೆ ಫಸ್ಟ್ ಬಂದಿದ್ದೆ ನಾವು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಅಲ್ಲೆಲ್ಲ ಮೀನ್ಸ್ ಅಲ್ಲೆಲ್ಲೋ ಹಬ್ಬ ನಡೀತಾ ಇತ್ತು ಅನಿಸುತ್ತೆ, ಹಂಗಾಗಿ ಫುಲ್ಲು ಹಬ್ಬದ ಥರ ವೈಬ್ ಇತ್ತು ಆ ಕಡೆ ಎಲ್ಲ ಸೈಡು. ಚೆನ್ನಾಗಿತ್ತು ಮತ್ತು ನಮಗಂತೂ ಖುಷಿ ಆಯಿತು. ಇನ್ನು ಸ್ವಲ್ಪ ಜನ ಮಾತ್ರ ಒಳಗೆ ಬಂದರು, ಇನ್ನು ಸ್ವಲ್ಪ ಜೀನ್ಸ್ ಪ್ಯಾಂಟ್ ಅಲೋ ಇರಲಿಲ್ಲ ಅಂತ ಹೇಳಿ. ಹಾಗೆ ನೆಕ್ಸ್ಟು ಎಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವು ಹೋಗ್ತಿದ್ದೆ. ನೆಕ್ಸ್ಟ್ ನಾವು ಟೆಂಪಲೆಲ್ಲ ಮುಗಿಸ್ಕೊಂಡು ಹೊರಟಿದ್ದೆ ಮರವಂತೆ ಬೀಚು. ಇನ್ನು ಅಲ್ಲಂತೂ ಫುಲ್ಲು ಸಖತ್ ಬಿಸಿಲಿತ್ತು. ಮೇ ಬಿ ಅಲ್ಲಿ ಯಾರೂ ಆಟಾಡ್ತಾ ಇರಲಿಲ್ಲ, ಹಂಗಾಗಿ ನಾವು ಕೂಡ ಏನು ಆಟಾಡೋದು ಬೇಡ ಅಂದ್ಕೊಂಡು ಆಟಾಡೋದೆಲ್ಲ ನಿಲ್ಲಿಸ್ಬಿಟ್ಟು ಮಾತ್ರ ಫೋಟೋಶೂಟು ಅದು ಇದೆಲ್ಲ ಮಾಡಿಕೊಂಡು ಇನ್ನೆಲ್ಲ ಫೋಟೋಶೂಟು ಮತ್ತು ಏನಾದರೂ ಮೆಮೋರೀಸ್ಗಳು ಅದನ್ನೆಲ್ಲ ಫೋಟೋಶೂಟ್ ಮಾಡಿಕೊಂಡು. ಹಾಗೆ ನೀರಂತೂ ಸಖತ್ ಸ್ಪೀಡಾಗಿ ಬರ್ತಿತ್ತು. ಆ ನೀರು ಹತ್ರ ಹೋದರೆ ಫುಲ್ ತಂಪು, ಹಿಂದೆ ಬಂದರೆ ಫುಲ್ಲಂತೂ ಬಿಸಿಲು ಅಂದರೆ ಬಿಸಿಲು ಹೊಡಿತಾಯಿತ್ತು, ಅಷ್ಟು ಬಿಸಿಲು. ಹಿಂದೆಲ್ಲ ನಾವು ಫೋಟೋಶೂಟ್ ಮಾಡಿಸ್ಕೊಂಡಿದ್ದು ಇನ್ನು ಕಾಲೇಜ್ ಮೆಮೊರಿಗೆ ಹಾಕೋಣ ಅಂತ ಹೇಳಿ. ಇನ್ನು ಫೋಟೋಸ್ ಎಲ್ಲ ಚೆನ್ನಾಗಿ ಬಂತು. ಹಾಗೆ ಫೋಟೋಸ್ ಎಲ್ಲ ಹೊಡ್ಸ್ಕೊಂಡು ಮತ್ತು ಅಲ್ಲಿ ಸ್ವಲ್ಪ ಮಣ್ಣಲ್ಲೆಲ್ಲ ಆಟ ಆಡ್ತಾ ಕೂತಿದ್ದೋ, ಹಾಗೆ ಅಂದರೆ ಸ್ವಲ್ಪ ಕೂಲ್ ಆಗಲಿ ಅಂತ ಹೇಳಿ. ಫುಲ್ಲು ಬೀಚ್ ಹತ್ರ ಎಲ್ಲ ಫೋಟೋ ಹೊಡ್ಸ್ಕೊಂಡಾದ್ಮೇಲೆ ನಾವು ನೆಕ್ಸ್ಟ್ ಅಲ್ಲಿ ಅಕ್ಕಪಕ್ಕದಲ್ಲೇ ಇದ್ದ ಒಂದು ಚಿಲ್ಲರೆ ಅಂಗಡಿಗಳಿರುತ್ತಲ್ವ, ಅದಕ್ಕೆ ಬೇಕಾ ಒಂದು ಜ್ಯೂಸು ಅದು ಇದು ಐಟಮ್ಸ್ಗಳೆಲ್ಲ ಇಟ್ಕೊಂಡಿದ್ರು. ಹಾಗೆ ಯಾರ್ಯಾರಿಗೆ ಯಾವ್ದ್ಯಾವ್ದು ಜ್ಯೂಸ್ ಬೇಕು ಅಂತ ಹೇಳಿ ಎಲ್ಲ ಲೀಸ್ಟ್ ಮಾಡಿಕೊಂಡು ಹೋಗಿ ಜ್ಯೂಸನ್ನು ತೊಗೊಳ್ತಾ ಇದ್ದೋ. ಹಾಗೆ ಅದರಲ್ಲಿ ಸ್ಪೆಷಲಾಗಿ ನಾವು ನೋಡಿದಂದರೆ ಅದಕ್ಕಿಂತ ಮುಂಚೆ ಇಲ್ಲಿ ಎಂಥ ಹೇಡಿ ಅಂತ ಹೇಳ್ತಾರೆ, ಅದನ್ನ ಇಟ್ಕೊಂಡಿದ್ದಾನೆ, ಸತ್ತೋಗಿತ್ತು. ಅದನ್ನು ಅಂದರೆ ಕಲ್ಲತ್ರನೇ ಬಂದು ಹೊಡಿತಾ ಇತ್ತದು. ಅದನ್ನೆಲ್ಲ ತಗೊಂಡು ಕೈಲಿ ಇಟ್ಕೊಂಡು ಎಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದೋ. ಇನ್ನು ನೆಕ್ಸ್ಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದೆ ನಾವು ಮಸಾಲೆ ಮಜ್ಜಿಗೆ ತೊಗೊಳ್ಳೋಣ ಅಂತ ಹೇಳಿ. ಅಲ್ಲಿ ಸ್ಪೆಷಲಾಗಿ ಈ ಮಡಿಕೇಲಿ ಕೊಡ್ತಾಯಿದ್ರು. ಮೀನ್ಸ್ ಹೆಂಗೆ ಅಂತ ಹೇಳಿದ್ರೆ ಹುಳಿ ಖಾರ ಉಪ್ಪು ಎಲ್ಲ ಒಂಥರ ಮಿಕ್ಸಲ್ಲಿತ್ತು. ನಮ್ಗೆ ಫಸ್ಟ್ ಕುಡ್ದಾಗ ಮಾತ್ರ ಸ್ವಲ್ಪ ಇಷ್ಟ ಆಯಿತು, ಆಮೇಲೆ ಇಷ್ಟನೇ ಆಗ್ತಿರಲಿಲ್ಲ. ಹಾಗಾಗಿ ಹೆಂಗೋ ಫಸ್ಟ್ ತೊಗೊಂಡಿದ್ವಲ್ಲ ಅಂತೇಳಿ ಕುಡಿದು ಹಾಗೆ ನೆಕ್ಸ್ಟು ಮುರುಡೇಶ್ವರ ಹೊರಟು ಮುರುಡೇಶ್ವರದಲ್ಲಿ ಅಲ್ಲಿಗೆ ರೀಚ್ ಆದಮೇಲೆ ಅಲ್ಲಿಂದ ಒಂದು ಹಾಫ್ ಆನ್ ಅವರಲ್ಲೆಲ್ಲ ಹೋಗ್ಬೋದು ಮರವಂತೆ ಬೀಚಿಂದ. ಇನ್ನು ಅಲ್ಲಿಂದ ಹೊರಟು ಅಲ್ಲಿಗೆ ಪ್ಲೇಸಿಗೆ ಫಸ್ಟು ಹೋಗೋಣ ಅಂತೇಳಿ, ಊಟ ಮಾಡೋದು ಬೇಡ ಅಲ್ಲಿಗೆ ಹೋಗಿ ಊಟ ಮಾಡೋಣ ಅಂತೇಳಿ ಫಸ್ಟ್ ಅಲ್ಲಿಗೆ ಹೋಗಿ ಊಟ ಎಲ್ಲ ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ರೂಮಿಗೆಲ್ಲ ಅಲ್ಲಿ ಫಸ್ಟ್ ಪ್ಲೇಸೆಲ್ಲ ನೋಡಿಕೊಂಡು ಯಾವ ರೀತಿ ಇತ್ತು ಅಂತ ಹೇಳಿ ಪ್ಲೇಸೆಲ್ಲ ನೋಡ್ಕೊಂಡಾದ್ಮೇಲೆ ನೆಕ್ಸ್ಟು ರೂಮಿಗೆ ಹೋಗಿ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ನಾವು ಅಲ್ಲಿ ಆಟ ಆಡಬೇಕಲ್ಲ ಅಂದ್ಬಿಟ್ಟೆಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದು ಇನ್ನು ನೆಕ್ಸ್ಟ್ ಅಲ್ಲಿಂದ ತುಂಬ ಜನ ಇದ್ದರು ಬೀಚಲ್ಲಿ ಮಾತ್ರ. ಬಟ್ ನಾವು ಎಲ್ಲಿ ಜನ ಇರೋದಿಲ್ಲ ಆ ಕಡೆ ಸೈಡ್ ಹೋಗೋಣ ಅಂತ ಹೇಳಿ ಆ ಕಡೆ ಮೂವ್ ಆಗ್ತಾಯಿದ್ದೋ, ಯಾಕಂದರೆ ಫೋಟೋಶೂಟ್ ಮಾಡಿಸ್ಬೇಕಲ್ಲ. ಹಾಗೆ ಮತ್ತು ನಾವೇ ಸಪ್ರೇಟಾಗಿ ಆಟ ಆಡೋಣ ಅಂತ ಹೇಳಿ ಅಂದ್ಕೊಂಡು. ಇನ್ನು ಬಾಯ್ಸ್ ಮಾತ್ರ ಆಟ ಆಡಿದ್ರು, ಗರ್ಲ್ಸ್ ಯಾರು ಮುಂದೆ ಅಂದರೆ ನೀರಿಗೆ ಜಾಸ್ತಿ ಬರಲಿಲ್ಲ. ನಾನು ಮತ್ತು ಒಂದಿಬ್ಬರು ಮಾತ್ರ ನೀರೊಳಗೆ ಹೋಗಿದ್ದಷ್ಟೇ. ಹಾಗೆ ನೀರಲ್ಲೆಲ್ಲ ಆಟ ಆಡಿಕೊಂಡು ಇನ್ನು ಸಾಯಂಕಾಲ ಆಗಿದ್ದು ಹೇಗೆ ಅಂತಲೇ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿ ಮತ್ತು ಫೋಟೋಶೂಟ್ ಕೂಡ ಮಾಡ್ಕೊಂಡು ಅಲ್ಲೇ ಇರ್ತಾರಲ್ಲ ಅವ್ರ ಕೈಲೇ ಸ್ವಲ್ಪ ಎಲ್ಲ ಫೋಟೋ ಹೊಡ್ಸ್ಕೊಂಡು ಹಾಗೆ ಮತ್ತು ಅದು ಒಂಟೆ ಮೇಲೆಲ್ಲ ಕೂರಿಸ್ಕೊಂಡು ಹೋಗ್ತಾಯಿದ್ರು. ಅದನ್ನೆಲ್ಲ ನಾವು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ, ಅದೇನು ಸಣ್ಣ ಮಕ್ಕಳು ಆಟ ಆಡೋದು ಅಂತ ಹೇಳಿ ನಾವು ನಮ್ಮ ಪಾಡಿಗೆ ಆಟ ಆಡ್ಕೊಳ್ತಾ ಇದ್ದೋ. ಇನ್ನು ನೈಟ್ ಮತ್ತೆ ರೂಮಿಗೆ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ 8 o'clock ಒಳಗೆ ದರ್ಶನ ಕ್ಲೋಸ್ ಅಂತ ಹೇಳಿದ್ರು. ನಾವು ಇಲ್ಲಿಂದ ಹೊರಡ್ಬೇಕಾದ್ರೆ 1/4 ಗಂಟೆ ಇತ್ತು ಇನ್ನು ಅಷ್ಟೇ. 1/4 ಗಂಟೆಲಿ ನಾವು ಫಾಸ್ಟಾಗಿ ಅಲ್ಲಿಗೆ ರೀಚ್ ಆಗಿ ಫಾಸ್ಟಾಗಿ ಹೋಗ್ತಾಯಿದ್ದೋ. ಇಲ್ಲಿ ಬಾಗಿಲು ಕ್ಲೋಸ್ ಮಾಡಿಬಿಟ್ಟು ಅಷ್ಟು ದೂರದಿಂದ ಬಂದಿದ್ದೀವಿ, ಇನ್ನು ದೇವ್ರನ್ನ ನೋಡದೆ ಹೋಗೋದಕ್ಕಾಗುತ್ತಾ? ದೇವ್ರನ್ನ ನೋಡಲೇಬೇಕು ಅಂತ ಹೇಳಿ ಫಸ್ಟ್ ಸ್ಪೀಡಾಗಿ ಹೋದೋ. ಮೇ ಬಿ ಇನ್ನೇನು ಬಾಗಿಲು ಹಾಕ್ತಾ ಇದ್ದರು, ಇನ್ನೊಂದು ಸ್ವಲ್ಪ ಜನ ಇದ್ದರು, ಇನ್ನು ಕೌಂಟ್ರಲ್ಲಿ ಪ್ರಸಾದ ತಗೊಳ್ತಾ ಇದ್ರಲ್ವ, ಹಂಗಾಗಿ ಕ್ಲೋಸ್ ಮಾಡಿರಲಿಲ್ಲ. ನಾವು ಫಾಸ್ಟಾಗಿ ಹೋಗಿ ನೋಡಿಕೊಂಡು ಹಾಗೆ ಮೇಲೆ ಮೂವ್ ಆದರೆ ಇದು ಸ್ಟ್ಯಾಚ್ಯೂ, ಶಿವನ ಸ್ಟ್ಯಾಚ್ಯೂ ಒಂದು ಸಖತ್ತಾಗಿತ್ತು. ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಫೋಟೋ ಹೊಡ್ಸ್ಕೊಂಡು ಈ ಪುಟ್ಟ ನಾಯಿ ಮರಿ ಅಲ್ಲಿ ಮಲ್ಕೊಂಡಿತ್ತು, ಎಷ್ಟು ಕ್ಯೂಟಾಗಿತ್ತು ಅಂದರೆ ಅಷ್ಟೇ ಮುದ್ದಾಗಿ ಕಾಣ್ತಾ ಇತ್ತು. ಹಾಗೆ ಅದನ್ನು ಕರಿತಾ ಇದ್ದೋ ಬಾಬಾ ಅಂತೇಳಿ, ಬಟ್ ಅದು ಹೊರಗಡೆ ಬರ್ತಾ ಇರಲಿಲ್ಲ. ಆಮೇಲೆ ಅವ್ರ ಅಮ್ಮ ಬಂದು ಏನಾರು ಕಚ್ಚಿಗಿಚ್ಬಿಟ್ರೆ ಅಂತೇಳಿ ನಾವು ಈ ಕಡೆಗೆ ಬಂದುಬಿಟ್ಟು ಹಾಗೆ ಇದು ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನು ನೆಕ್ಸ್ಟು ಸ್ವಲ್ಪ ಫೋಟೋಶೂಟ್ ಮಾಡಿಸ್ಕೊಂಡು ಅಲ್ಲಿ ನಿಂತ್ಕೊಂಡು ಎಲ್ಲ ಒಟ್ಟಿಗೆ
ಫೋಟೋ ಎಲ್ಲ ಹೊಡ್ಸ್ಕೊಂಡು ಮತ್ತೆ ಪ್ರಸಾದ ತೊಗೊಂಡು ಫೋಟೋ ಎಲ್ಲ ಹೊಡ್ಸ್ಕೊಂಡು ಆದಮೇಲೆ ಮತ್ತೆ ಅಲ್ಲಿಂದ ಹೊರಗಡೆ ಬಂದು ಇನ್ನು ಬೀಚ್ ಹತ್ರ ಹೋದೋ ಮತ್ತೆ ಬೀಚ್ ಹತ್ರ ಹೋಗಿ ಅಲ್ಲಿ ಐಟಮ್ಸ್ ಫಿಶ್ ಎಲ್ಲ ಇತ್ತು. ಇದು ಫಿಶ್ಗಳೆಲ್ಲ ನೋಡ್ತಾ ಇದ್ರೆ ಖುಷಿ ಆಗ್ತಿತ್ತು, ಒಂಥರ ಚೆನ್ನಾಗಿ ಕಾಣ್ತಿತ್ತು ನೋಡೋದಕ್ಕೆ. ಬಟ್ ನಾವು ಫಿಶ್ ಒಂದು 2-3 ಜನ ಫಿಶ್ ತೊಗೊಂಡ್ರು. ಇನ್ನು ನಾವೆಲ್ಲ ಚಾಟ್ಸ್ಗೆ ಹೋದೋ, ಆ ಕಡೆ ಚಾಟ್ಸ್ ಪಕ್ಕದಲ್ಲಿ ಚಾಟ್ಸ್ ಇದೆಯಲ್ಲ, ಹಂಗಾಗಿ ಇದು ನೈಟ್ ಇನ್ನು ನೈಟು ಅಲ್ಲಿ ನಾವು ಆಟ ಆಡ್ತಾ ಇದ್ದಿದ್ದು ಒಂಥರ ಜೋಕ್ಸಾಗಿ ಕಾಮಿಡಿಯಾಗಿ ಚೆನ್ನಾಗಿತ್ತು. ನೆಕ್ಸ್ಟ್ ಅಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ರೂಮ್ಗೆ ಹೊರ್ಟು ಫೈಯರನ್ನು ಹಾಕೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು. ಇದು ಡೇ 2 ಆ್ಯಕ್ಟಿವಿಟೀಸ್ ಹೀಗಿತ್ತು. ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಟ್ಯಾಗ್ ಮಾಡಿ, ಹಾಗೂ ಇಷ್ಟ ಇದ್ದರೆ ಟೈಮ್ ಇದ್ದರೆ ವಾಚ್ ಮಾಡಿ ಅಂತ ಹೇಳ್ತಾ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಇಷ್ಟ ಆದರೆ ಲೈಕ್ ಮಾಡಿ. कुछ का सांगा